ಸ್ವಲ್ಪ ಮೂವ್ ಆಗಿ ಮಾಡ್ಕೊಳ್ಳಿ. ಇದನ್ನ 15 ನಿಮಿಷ ಹೀಗೆ ಇಟ್ಕೊಳ್ಳಿ. ನಮ್ಮ ಮನೆಯವರು ಅವ್ರ ಮನೆಯವರು ನನ್ನ ಪಾಯಲ್ ಮದುವೆ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ನಿನ್ನಂತ ಲೋ ಕ್ಲಾಸ್ ಹುಡುಗಿನ ಲವ್ ಮಾಡ್ತೀನಿ ಅನ್ಕೊಂಡ್ಯಲ್ಲ, ಯು ಆರ್ ಅ ಫೂಲ್. ರಿವೆಂಜ್ ತೀರ್ಸ್ಕೋಬೇಕು ಅಂತಾನೆ ನಾನು ಈ ತರ ನಾಟಕ ಮಾಡಿದೆ. ಈಚ್ ಅಂಡ್ ಎವ್ರಿ ಸೆಕೆಂಡ್ ನೀನು ಅಳ್ತಾ ಇರ್ಬೇಕು, ಮೋಸ ಹೋದ್ಯಲ್ಲ ಅಂತ ಬಾಯ್ ಪಡ್ಕೋತಿರ್ಬೇಕು. ರಿಯಾ, ಅಡುಗೆ ರೆಡಿ ಆಗಿದೆ, ಊಟಕ್ಕೆ ಬಮ್ಮ. ಹಾಂ ಅಜ್ಜಿ, ಬಂದೆ. ರಿಯಾ, ಇವತ್ತು ನಮ್ಮ ಕರ್ಣ ಎಷ್ಟು ಖುಷಿಯಾಗಿದ್ದ ಗೊತ್ತಾ? ಅವನು ಇಷ್ಟೊಂದು ಖುಷಿಯಾಗಿದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ರಿಯಾ, ಸಂಜುಗೆ ವರ್ಮಾ ಆಸ್ಪತ್ರೆ ಓನರ್ ಮಗಳ ಜೊತೆ ಮದುವೆ ಫಿಕ್ಸ್ ಆಯ್ತಂತೆ. ಕರ್ಣ ತಮ್ಮನಿಗೆ ಇನ್ನು ಜವಾಬ್ದಾರಿ ಬಂತಲ್ಲ ಅಂತ ಸಂತೋಷ ಪಡ್ತಿದ್ದ. ನಿನಗೆ ವಿಷಯ ಗೊತ್ತಾಗ್ಲಿಲ್ವಾ? ಸಂಜು ನಿನ್ನ ಫ್ರೆಂಡು ನಿನಗೆ ಹೇಳಿಲ್ವಾ? ಹಾಂ, ಗೊತ್ತಾಯ್ತು. ನೋಡು, ಇನ್ಮೇಲೆ ಅವನ ಜೊತೆ ಮಾತುಕತೆ ಓಡಾಟ ಎಲ್ಲ ಕಮ್ಮಿ ಮಾಡಬೇಕು. ಫ್ರೆಂಡ್ಶಿಪ್ಗೂ ಸ್ವಲ್ಪ ಮಿತಿ ಇರಬೇಕು. ಮದುವೆ ಬೇರೆ ಫಿಕ್ಸ್ ಆಗಿದೆ, ಜನ ಏನೇನೋ ಮಾತಾಡ್ಕೋತಾರೆ, ಗೊತ್ತಾಯ್ತಾ? ನಾವು ಮದುವೆ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು. ಸಂಜುಗೋಸ್ಕರ ಅಲ್ಲದೆ ಇದ್ರೂ ಕರ್ಣನಿಧಿಗೋಸ್ಕರ ನಾವು ಹೆಲ್ಪ್ ಮಾಡಲೇಬೇಕು, ಗೊತ್ತಾಯ್ತಾ? ಯಾಕೆ ಅರ್ಧಕ್ಕೆ ಊಟ ಬಿಟ್ಟು ಹೋಗ್ತಾ ಇದೆಯಾ? ನನಗೆ ಹಸಿವಿಲ್ಲ ಅಜ್ಜಿ. ಅಯ್ಯೋ, ಏನು ಹುಡುಗಿನೋ ಏನೋ, ಗುಬ್ಬಚ್ಚಿ ಮರಿ ಥರ ಇದ್ದಾಳೆ. ತಿಂದೇ ಇದ್ರೆ ಆಗತ್ತಾ? ಎಲ್ರಿಗೂ ಈ ಮದುವೆ ಖುಷಿ ಕೊಡ್ತಿದೆ, ಆದರೆ ನನಗೆ ಜೀವಂತವಾಗಿ ಸುಡ್ತಿದೆ. ಉಸಿರಾಡಕ್ಕೂ ಆಗದೆ ಇರೋಷ್ಟು ಹಿಂಸೆ ಆಗ್ತಿದೆ. ಮದುವೆ ನಿಲ್ಲಿಸೋ ಶಕ್ತಿ ಅಂತೂ ನನಗಿಲ್ಲ. ಹಾಗಂತ ಇದನ್ನೆಲ್ಲ ಸಹಿಸ್ಕೊಂಡು ಬದುಕೋ ಶಕ್ತಿನೂ ನನಗಿಲ್ಲ. ಅಂದಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಇದೆ? ನಾನು ಸಾಯೋದೇ ಒಳ್ಳೇದು. ಡಾಕ್ಟರ್ ಕರ್ಣ, ನೀವು ಪೇಷಂಟ್ನ ಕೇರ್ ಮಾಡೋ ರೀತಿ, ಡೆಡಿಕೇಶನ್ ಬಗ್ಗೆ ತುಂಬ ಕೇಳಿದ್ದೀನಿ. ಇನ್ಫ್ಯಾಕ್ಟ್ ನಾನು ನಿಮ್ಮ ಗ್ರೇಟ್. ತುಂಬ ದೊಡ್ಡ ಮಾತು. ಕಷ್ಟ ಅಂತ ನಮ್ಮ ಹಾಸ್ಪಿಟಲ್ ಬಂದವ್ರಿಗೆ ಸಹಾಯ ಮಾಡೋದಷ್ಟೇ ನಮ್ಮ ಉದ್ದೇಶ. ಆದರೆ ಇದ್ರ ಕ್ರೆಡಿಟ್ ಬರೀ ನನಗೆ ಮಾತ್ರ ಹೋಗಲ್ಲ. ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ಸ್ಟಾಫ್, ಡಾಕ್ಟರ್ಸ್, ನರ್ಸ್, ಹೌಸ್ ಸ್ಟಾಫ್ ಎಲ್ಲರೂ ಸೇರಿ ವ್ಯವಸ್ಥೆ ನಡೀತಾ ಇದೆ. ಆಲ್ ಥ್ಯಾಂಕ್ಸ್ ಟು ಮೈ ಟೀಮ್. ನೋಡಿ, ಈ ವಿನಯನೇ ತುಂಬ ಮುಖ್ಯ. ನಿಮ್ಮ ಹಾಸ್ಪಿಟಲ್ ನಂಬರ್ 1 ಯಾಕೆ ಅನ್ನೋದು ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಟಾಪ್ 1 ಟಾಪ್ 2 ನಂಗೆ ನಂಬಿಕೆ ಇಲ್ಲ. ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಹೋಗ್ತೀನಿ ಅಷ್ಟೇ. ವೆಲ್ ಸೈಡ್. ರಮೇಶ್ ಅವರೇ, ನಿಮ್ಮ ಮಗನಿಗೆ ತುಂಬ ಸಂಸ್ಕಾರ ಕೊಟ್ಟು ಬೆಳೆಸಿದ್ರ.
ತುಂಬ ಖುಷಿಯಾಗತ್ತೆ. ಸಂಜಯ್ ಕೂಡ ಹೀಗೆ ಇದ್ದಾನೆ ಅನ್ನೋ ವಿಶ್ವಾಸದಿಂದಾನೇ ನಿಮ್ಮ ಸಂಬಂಧ ಬೆಳೆಸ್ತಾ ಇರೋದು. ಈ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಸಂಜುನು ತುಂಬ ಸಂಸ್ಕಾರವಂತ. ನಮ್ಮ ಟ್ರೆಡಿಷನ್ನ ಫಾಲೋ ಮಾಡೋದು ಅವನಿಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ ಅಲ್ವೇನೋ ಸಂಜು? ಹಾಂ ಹೌದು, ಎಸ್. ಸಂಸ್ಕಾರ ಅಂತ ಆ ವರ್ಡಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಾ ಇವನಿಗೆ? ಸುಮ್ಮನಿರು. ಆಂಟಿ, ನಿಮಗೆ ಆಕ್ಸಿಡೆಂಟ್ ಆಗಿ ಏಟಾಗಿತ್ತಲ್ಲ, ಸರಿ ಹೋಯ್ತಾ? ಹಾಂ ಸರಿ ಆಯ್ತಮ್ಮ. ನಿಧಿ ಕಳ್ನ ಇಬ್ಬರು ಸೇರಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು, ಅದಕ್ಕೆ ಬೇಗ ವಾಸಿ ಆಯಿತು. ಐ ಸಿ. ಡಾಕ್ಟರ್ ನಿಧಿ, ನೀವು 5 ರೂಪೀಸ್ ಡಾಕ್ಟರ್ ಅಲ್ಲ? ಹೌದು ಸರ್. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಹೆಲ್ತ್ ಕೇರ್ ಸಿಸ್ಟಮ್ ಅನ್ನೋದು ಸಾಮಾನ್ಯ ಜನಕ್ಕೆ ತಲುಪೋದಕ್ಕೆ ಇದು ತುಂಬ ವರ್ಕೌಟ್ ಆಗುತ್ತೆ. ದಿಸ್ ಇಸ್ ಗ್ರೇಟ್ ಜಾಬ್. ಥ್ಯಾಂಕ್ ಯು. ವರ್ಮಾ ಅವರೇ, ನಮ್ಮ ನಿಧಿನು ಕರ್ಣ ಹಾರ್ಡ್ ವರ್ಕರ್. ಪಾಯ್, ನೀನು ಮದುವೆ ಮಾಡ್ಕೊಂಡು ಬಂದಮೇಲೆ ಈ ಮನೆ ಸಂಪ್ರದಾಯನ ನಮ್ಮ ನಿಧಿ ಹೇಳ್ಕೊಡ್ತಾಳೆ. ನೈಸ್ ಟು ಮೀಟ್ ಯು ನಿಧಿ ಅಕ್ಕ. ಸೇಮ್ ಹಿಯರ್. ವೆಲ್ಕಮ್ ಹೋಮ್ ಪಾಯಲ್ ಅವರೇ. ನೀವು ನಂಗೆ ಅಕ್ಕ ಆಗಬೇಕು, ಸೊ ಪಾಯಲ್ ಅಂತ ಕರೀರಿ. ಡಾಕ್ಟರ್ ಕರ್ಣ, ಈ ಮದುವೆಗೆ ನಿಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರೆ, ಈ ವಿಚಾರದಲ್ಲಿ ಅವನು ಕೇಳೋ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಓಕೆ ಅಂದರೆ ಅವನಿಗೂ ಓಕೆ. ಹೌದು ಸರ್, ನಾನೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ತೀನಿ. ಡೋಂಟ್ ವರಿ. ಏನಿದ್ರು ನೀವು ನನಗೆ ಇನ್ಫಾರ್ಮ್ ಮಾಡ್ಬೋದು. ಸರಿ, ಹಾಗಾದರೆ ನಾವಿನ್ನು ಬರ್ತೀವಿ. ಸರ್, ಹಾಗೆ ಹೇಗೆ ಹೋಗ್ತೀರಾ? ಒಂದ್ಸಲ ಮನೆಯೆಲ್ಲ ನೋಡ್ಕೊಂಡು ಹೋಗಿ. ಮುಂದಕ್ಕೆ ನಿಮ್ಮ ಮಗಳು ಇದೇ ಮನೇಲಿ ಇರ್ತಾಳೆ, ಸೊಸೆಯಾಗಿ ಬರ್ತಿದ್ದಾಳೆ. ಬನ್ನಿ.